ಆ್ಯಕ್ಚುಲಿ ಇವತ್ತು ಅಧಿಕಾರಿಗಳಿಗೆ ಸ್ಪೋರ್ಟ್ಸ್ ಡೇ ಇದೆ. ಕಾರಣ 3 ಹಳ್ಳಿ ಹಾಕ್ಕೊಂಡು ಈಗ ಮಂಡಿಕಲ್ಲಲ್ಲಿ ಮೊನ್ನೆ ಒಂದು ಫೆನ್ಸಿಂಗ್ ಕೇಳಿದ್ರು ಕಲ್ಯಾಣಿಗೆ, ಅದು ಇವತ್ತು ಗುದ್ಲಿ ಪೂಜೆ ಇದೆ. ಬೊಮ್ಮಗಾನಹಳ್ಳಿಯಲ್ಲೂ ಭಾಳಷ್ಟು ವಿಚಾರ ಹೇಳಿದ್ರು, ಇದನ್ನು ಸಾಲ್ವ್ ಮಾಡಿದ್ದೀನಿ ಜಮೀನು. ಮತ್ತು ನಾವು ಆಗಲೇ 2 ಹಳ್ಳಿಗೆ ಹೋಗಿದ್ವಿ, ಅದಕ್ಕೆ ದಾರಿ ಕೇಳಿದ್ದಾರೆ. ಆ 2 ಹಳ್ಳಿಗೂ ಹತ್ತತ್ರ 1 ಕೋಟಿ ರೂಪಾಯಿ ಅನುದಾನ ಹಾಕ್ಕೊಂಡು ಬಂದಿದ್ದಾರೆ. ಅದನ್ನೊಂದು 15 ಡೇಸಲ್ಲಿ ಅದಾಗುತ್ತೆ. ಸೊ ಭಾಳ ಯಶಸ್ವಿಯಾಗಿ ನಡೀತಿದೆ ಕಾರ್ಯಕ್ರಮ. ಯಾವ ಊರಿಗೆ ಹೋದ್ರೂ ಅನುದಾನ ಎತ್ಕೊಂಡೇ ಹೋಗ್ತಿದ್ವಿ. ಈಗ ನಮಗೊಂದು ರಸ್ತೆಗಳಿಗೆ ಅಂತ ಒಂದು ವಿಶೇಷವಾಗಿ ಒಂದು 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಈಗ SCPL ಒಂದು 3 ಕೋಟಿ ತಂದಿದ್ದೀನಿ ನಿನ್ನೆ ಇಲ್ಲ ಮತ್ತೆ. ರಸ್ತೆಗಳೆಲ್ಲ ಹಾಕ್ಸಿ ಎದುರುಗಡೆ ಕೊಮ್ಮಲ್ಮರಿಗೆ ಇದಕ್ಕೆ 1.5 ಕೋಟಿ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಸರ್. ಇದುವರೆಗೂ ಎಷ್ಟು ಅನುದಾನ ಕೊಟ್ಟಿದ್ದೀರಾ ನಮ್ಮೂರಿಗೆ, ನಮ್ಮ ಜೊತೆ ಕಾರ್ಯಕ್ರಮಕ್ಕೆ? ನಾನೀಗ ಪ್ರೆಸ್ ಮೀಟ್ ಇಡ್ತಾ ಇದ್ದೀನಿ. ಇನ್ನೊಂದು ಪ್ರೆಸ್ ಮೀಟಲ್ಲಿ ಯಾವ ಹಳ್ಳಿ ಇಂಪ್ಯಾಕ್ಟ್ ಏನು, ಹಳ್ಳಿಯಲ್ಲಿ ಏನು ಕೇಳಿದ್ರು ನಾನೇನು ಅನುದಾನ ಹಾಕಿದೆ, ಫುಲ್ FD ಅಪ್ರೂವಲ್ ಆಗಿರೋ ಲೆಟರು ನಿಮ್ಮ ಮುಂದೆ ಇಡ್ತೀನಿ ಕಂಪ್ಲೀಟ್. ಯಾವ್ಯಾವ ಹಳ್ಳಿಗೆ ಹೋಗಿದ್ದೆ, ಮುದ್ದೇನಹಳ್ಳಿ ಪಂಚಾಯತಿಂದ ಸ್ಟಾರ್ಟ್ ಮಾಡಿ ಯಾವ ಹಳ್ಳಿಗೆ ಎಷ್ಟು ಅನುದಾನ ಹಾಕಿದ್ದೀರಿ ಪ್ರೆಸ್ ಮೀಟಲ್ಲಿ ನಿಮ್ಮ ಮುಂದೆ ಹೇಳಿ ಗುದ್ಲಿ ಪೂಜೆ ಮಾಡ್ತೀನಿ. ಸರ್, ನೀವು ಯಾವ ಹಳ್ಳಿಗೆ ಹೋದ್ರೂ ಮೂಲಭೂತ ಸೌಕರ್ಯಗಳು ಹೆಚ್ಚು. ಅದೇ ಪ್ರಾಬ್ಲಮ್ ಏನಾಗುತ್ತೆ ಬ್ರದರ್ ನೋಡಿ, ಇದು PDO ಹೋಗಿ ನಿರ್ಲಕ್ಷ್ಯ ಅಲ್ವ ಸರ್? ಏನಾಗುತ್ತೆ ಈಗ MLA ನಾನು ಬಂದಿದ್ದಕ್ಕೆ ನನಗೆ ಗೊತ್ತಾಯಿತು. ಇದು ಈಗ ಬಂದಿದ್ದೀನಿ, ಈಗ ಸಾಲ್ವ್ ಮಾಡ್ತಿದ್ದೀನಿ. ಜನಪ್ರತಿನಿಧಿಗಳಿಗೆ ಹಿತಾಸಕ್ತಿ ಇರಬೇಕು. ಸೊ ಸರಿ ಮಾಡ್ತೀನಿ ಸರ್. ಮತ್ತೆ ಸಂದೀಪ್ ಈಶ್ವರ್ ಅವರ ನೂತನ ಈ ಯೋಜನೆ ನಮ್ಮೂರಿಗೆ ನಮ್ಮ ಶಾಸಕರು, ಬೇರೆ ಶಾಸಕರು ಕೂಡ ಇದನ್ನು ಬಳಸ್ಕೋಬೇಕು ಅಂತ ಆಲೋಚನೆ ಇದೆಯಂತೆ ರಾಜ್ಯದಲ್ಲಿ. ಏನೇ ನನಗೆ ಭಾಳ ಖುಷಿ ಆಗುತ್ತೆ. ತುಂಬ ಜನ ಶಾಸಕರು ನನ್ನ ಜೊತೆನೂ ಕೇಳಿದ್ರು, ಪ್ರದೀಪ್ ಹೇಗೆ ಮಾಡ್ಬೋದು, ಪ್ರೋಸ್ ಆ್ಯಂಡ್ ಕನ್ಸ್ ಎಲ್ಲ. ನಾನು ಹೇಳಿದೆ, ಅಣ್ಣ ಇದು ನೋಡಿ ನಿಮಗೆ ಗೊತ್ತಿರಲಿ, ನನಗೆ 1.25 ವರ್ಷದಿಂದ ನನಗೆ 25 ಕೋಟಿ ಅನುದಾನ ಕೊಟ್ಟಿದ್ರು. ಆದರೆ ನಾನು ಬಳಸೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಹಂಗೆ ಇಟ್ಕೊಂಡೆ. ಕಾರಣ ನಾನು ಹಳ್ಳಿಗಳಿಗೆ ಹೋದ್ಮೇಲೆ ನೋಡಿ ಬಳಸೋಣ ಅಂತ. ಕೆಲವರು MLAಗಳು ಏನು ಮಾಡಿಬಿಟ್ರು, ಬಂದಿದ್ದ ತಕ್ಷಣ ಒಂದು 3-4 ರೋಡ್ ಮೇಲೆ ಹಾಕ್ಬಿಟ್ರು. ನಾನಿವಾಗ 25 ಕೋಟಿ ಸ್ಪೆಷಲ್ ಗ್ರ್ಯಾಂಟ್, ಒಂದು 10 ಕೋಟಿ, ಇನ್ನೊಂದು 25 ಕೋಟಿ ಎಲ್ಲ ಇಟ್ಕೊಂಡು ಒಂದು 50-60 ಕೋಟಿ ಇಟ್ಕೊಂಡು ಹಳ್ಳಿಗಳಿಗೆ ಬರ್ತಾಯಿದ್ದೀನಿ. ಯಾವ ಹಳ್ಳಿಯಲ್ಲಿ ಈಗ ಈ ಹಳ್ಳಿಗೆ ನಾನು 15 ಲಕ್ಷ ಅನುದಾನ ಹಾಕ್ಕೊಂಡೇ ಈ ಹಳ್ಳಿಗೆ ಕಾಲಿಟ್ಟಿದ್ದು. ಅವ್ರು ಏನು ಕೇಳಿದ್ರು ಅಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಆ ಕಾರಣಕ್ಕೆ ಸ್ವಲ್ಪ ವಿಳಂಬ ಆಯಿತು. ಬಟ್ ಎಲ್ಲರೂ ಮಾಡ್ತಾರೆ ಸರ್, ನಂಬಿಕೆ ಇದ್ದಾರೆ. ಸೈನ್ಯರ ತ್ಯಾಗ ಬೆಲೆ ಕಟ್ಟೋಕ್ಕಾಗಲ್ಲ. ಸೋಲ್ಜರು, ಫಾರ್ಮರು ಈ ದೇಶದ ಆಸ್ತಿ. ಸೊ ಅವ್ರ ತ್ಯಾಗಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ನನ್ನದೊಂದು ವೈಯಕ್ತಿಕ ವಿನಂತಿ ಏನು ಅಂದರೆ, ಸರ್ಕಾರಗಳು ಯಾವುದೇ ಸರ್ಕಾರ ಆಗಲಿ, ಅದು ನಮ್ಮದಾಗಲಿ ಮತ್ತೊಂದು ಸರ್ಕಾರ ಆಗಲಿ, ಆರ್ಮಿಯಲ್ಲಿ ಯಾರಾದರೂ ಒಬ್ಬ ಸೋಲ್ಜರ್ ತೀರೋದ್ರೆ ಅವ್ರ ಕುಟುಂಬದ ಮಕ್ಕಳು ಏನು ಓದ್ತಾರೆ. ನಾನು ಹೇಳೋದು, ಹುಡುಗ ಅವನು ಸಪೋಸ್ ಒಬ್ಬ ಸೋಲ್ಜರ್ ತೀರೋದ ಕಾಶ್ಮೀರಲ್ಲಿ, ಅವ್ರ ಮಗ MBBS ಓದ್ತಾನೆ ಅಂತ ಬಯಸಿದ್ರೆ ಅವ್ನಿಗೊಂದು ಮಿನಿಮಮ್ ಸ್ಕೋರ್ ಒಂದು 60% ಇಟ್ಟು ಆ ಹುಡುಗನಿಗೆ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜಲ್ಲಿ ಮೆಡಿಕಲ್ ಓದಿಸ್ಬೇಕು. ಅವ್ನು IITಗೆ ಹೋಗ್ತಾನೆ ಅಂದರೆ ಒಂದು 60% ಎಲಿಜಿಬಿಲಿಟಿ ಇಟ್ಟು ಯಾವುದೇ ಎಂಟ್ರೆನ್ಸ್ ಇಲ್ಲದೆ ಆ ಹುಡುಗನ IITಯಲ್ಲಿ ಓದಿಸ್ಬೇಕು. ಅವ್ನು ಸಿವಿಲ್ ಸರ್ವಿಸ್, ಆರ್ಮಿ ಸೋಲ್ಜರ್ಸ್ ಮಕ್ಕಳಿಗೆ ಸಿವಿಲ್ ಸರ್ವಿಸ್ ಓದಿಸ್ತೀವಿ ಅಂದರೆ ಆ ಥರ ಮಾಡಿದ್ರೆ ಆ ಕುಟುಂಬಗಳಿಗೆ ನಾವು ಜೀವ ತುಂಬಿದಂಗಾಗುತ್ತೆ. ರಿಸರ್ವೇಷನ್ ಕೊಡೋದ್ರಿಂದ ಏನಾಗುತ್ತೆ, ಎಕ್ಸ್-ಆರ್ಮಿ ಕೋಟಲ್ಲಿ ಒಂದು 5% ಕೊಡ್ತಾರೆ. ಪಾಪ ಆ ಮಕ್ಳಿಗೆ ಓದೋಕ್ಕಾಗಿರಲ್ಲ ತಂದೆ ತೀರ್ಕೊಂಡ್ಮೇಲೆ. ನಾನು ಕೇಳೋದೇನೆಂದರೆ, ಒಂದು ಫಸ್ಟ್ ಕ್ಲಾಸ್ ಇರೋ ಹುಡುಗರಿಗೆ, ಹುತಾತ್ಮ ಯೋಧರ ಮಗಳಿಗೆ ಫ್ರೀ ಮೆಡಿಕಲ್ IIT ಇಂಥದ್ದೆಲ್ಲ ಓದಿಸ್ಬೇಕು ಸರ್ಕಾರಗಳು ಅನ್ನೋದು ನನ್ನ ಬಯಕೆ. ಸರ್, 18ನೇ ತಾರೀಕಿಂದ SLC ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಮಕ್ಕಳಿಗೆ ಯಾವ ರೀತಿ ನೀವು ಶುಭಾಶಯವನ್ನು ಕೋರ್ತೀರಿ ಸರ್? ನಾನೀಗ ಅವ್ರಿಗೊಂದು ಮೋಟಿವೇಶ್ನಲ್ ಟಾಕ್ ಇಡ್ತಾ ಇದ್ದೀನಿ. ಈಗಾಗಲೇ 100 ಸರಣಿ ಪ್ರಶ್ನೆ ಪತ್ರಿಕೆ ನಮ್ಮ ನಾಗಭೂಷಣ್ ಸರ್ ಅವ್ರ ಸಾರಥ್ಯದಲ್ಲಿ ಸರಣಿ ಪ್ರಶ್ನೆ ಪತ್ರಿಕೆಗಳು ಡೈಲಿ ಎಕ್ಸಾಮ್ ನಡೆಸ್ತಿದ್ದೀವಿ. ಇವತ್ತು ಎಷ್ಟನೇದು ಸರ್? 14ನೇದು ಅಲ್ಲ, 48 + 14 ಅಂದರೆ ಎಷ್ಟಾಯಿತು? 52, 62ನೇ ಎಕ್ಸಾಮ್ ನಡೀತಾ ಇದೆ. 48 ಫಸ್ಟ್ ಹಾಫಲ್ಲಿ ಆಗೋಯ್ತು ಸರ್. ಈಗ ಸೆಕೆಂಡ್ ಪಾರ್ಟಲ್ಲಿ 12ನೇ ಎಕ್ಸಾಮ್ ಇವತ್ತು. 18 ಎಕ್ಸಾಮ್ ನಡೀತಾ ಇದೆ. ಅವ್ರಿಗೆಲ್ಲ ಆಲ್ ದಿ ಬೆಸ್ಟ್. ಧೈರ್ಯವಾಗಿರಿ. SLC ಮಕ್ಕಳಿಗೆಲ್ಲ ನಾನು ಕೂತು ಮೋಟಿವೇಟ್ ಮಾಡ್ತೀನಿ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೀರಿ. SSLC ಫಲಿತಾಂಶ ನಾವು ಕಾಪಿ ಹೊಡೆದು ನಂಬರ್ 1 ಆಗೋದೆಲ್ಲ ಬೇಡ. ಎಷ್ಟಾದರೆ ಅಷ್ಟು ಪರವಾಗಿಲ್ಲ. ಪ್ರಾಮಾಣಿಕವಾಗಿ ಬರೆಯೋಣ. ನಿಮ್ಮ ಭವಿಷ್ಯ ನನಗೆ ಮುಖ್ಯ. ಆಲ್ ದಿ ಬೆಸ್ಟ್.